ತಾಯಿ ಅಂದರೆ ತಮಗೆ ನೆನಪಿರಲಿ, ತಾಯಿಯ ಗರ್ಭದಿಂದ ಭೂಮಿಗೆ ಮಗು ಬೀಳುವಾಗ ಮಾಂಸದ ಮುದ್ದೆಯಾಗಿ ಬಿದ್ದಿರ್ತದೆ. ಅದಕ್ಕೆ ಅ ಅಂದ್ರೆ ಬರೋದಿಲ್ಲ, ಬ ಅಂದ್ರೆ ಬರೋದಿಲ್ಲ, ಕ ಅಂದ್ರೆ ಬರೋದಿಲ್ಲ. ಯಾವ ಶಬ್ದಗಳು ನಾಲಿಗೆಯ ಮೇಲೆ ಬಾರದೇ ಇರುವಂತಹ ಕಾಲದಲ್ಲಿ ತಾಯಿ ಅನ್ನುವಂಥವಳು ಮೂಕನಾಗಿರುವಂಥ ಮಗುವನ್ನ ಮಾತಾಡುವಂಗೆ ಮಾಡೋವಳು. ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಅಪ್ಪ ಅನ್ನೋ ಶಬ್ದವನ್ನ, ಅಚ್ಚಿ ಅನ್ನೋ ಶಬ್ದವನ್ನ, ಆಬು ಅನ್ನೋ ಶಬ್ದವನ್ನ, ಸಣ್ಣ 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 ಸ್ವರಗಳಿಂದ ಆರಂಭವಾಗುವಂಥ ಶಬ್ದಗಳನ್ನ 1000 ಸರಿ ಹೇಳಿಕೊಡುವ ಮೂಲಕವಾಗಿ ಮೂಕನಿದ್ದ ಮಗನನ್ನ ಮಾತಾಡುವಂಗೆ ಮಾಡುವಂಥ ಜಗತ್ತಿನ ನಿಜವಾದ ದೇವತೆ ಯಾರು ಅಂದರೆ ಆಕೆ ತಾಯಿ ಅನ್ನೋದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ತಾಯಿ ಒಬ್ಬ ಮಹಿಳೆಯಾಗಿದ್ದಾಳೆ. ಪಂಗುಂ ಲಂಘಯತೆ ಗಿರಿಂ. ವಯಸ್ಸಾದ ಅಜ್ಜ ಮನೆಯಾಗಿದ್ದಂದ್ರೆ 1 ದಿವಸ 2 ದಿವಸ ಕೈ ಹಿಡಿದು ನಡೆಸಾಕನೇ ನಿಮ್ಗೆ ಸಾಕಾಗಿ ಹೋಗ್ಕದ. ಅವ್ನು ಬಚ್ಚಲಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಅವ್ನು ಜಳಕಕ್ಕೆ ಕರ್ಕೊಂಡು ಹೋಗ್ಬೇಕ್ರಿ, ಇದ್ದಲ್ಲಿನೇ ಗುಳಿಗೆ ಕೊಡಬೇಕು ಅಂತ 4 ದಿವಸ ಮುಪ್ಪಿನ ತಂದೆ ತಾಯಿ ಸೇವಾ ಮಾಡೋದಕ್ಕೆ ಬೇಸರ ಆಕ್ಕದ. ಆದ್ರೆ ಮನೆಯಾಗಿದ್ದ ಮಗ ಹೆಂಗಿರ್ತದಂದ್ರೆ ಹೊಟ್ಟಿ ಹೊಸಿತಿರ್ತದ, ಅಂಬೆಗಾಲಿಡ್ತಿರ್ತದ. 4-5 ವರ್ಷಗಳ ಕಾಲ ಎದ್ದು ನಿಲ್ಲಾಕ ಬರದೇ ಇದ್ದ ಮಗನನ್ನ ಕೈ ಕಿರುಬೆರಳು ಕೊಟ್ಟು, ಹೆಬ್ಬೆರಳು ಕೊಟ್ಟು, ಮುಂಗೈ ಕೊಟ್ಟು, ಸೊಂಟದ ಮೇಲೆ ಇಟ್ಕೊಂಡು, ಭುಜದ ಮೇಲೆ ಇಟ್ಕೊಂಡು ಆ ಕಾಲಿಲ್ಲದ ಮಗನನ್ನ ನಡೆಯುವಂಗ ಮಾಡುವಂಥವಳು ಯಾರು ಅಂದರೆ ಆಕೆ ತಾಯಿ ಎನ್ನುವ ಕಾರಣಕ್ಕಾಗಿ ತಾಯಿಗಿಂತಲೂ ದೊಡ್ಡವರು ಬೇರೆ ಯಾರು ಇಲ್ಲ. ತಾಯಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ. ಅದಕ್ಕೆ